ನೋಡಿ, ಒಬ್ಬ ಗಾಯಾಳು ಮೋನಿಶ್ ಅಂತ ಹೇಳಿ ಅವ್ರು ಹೇಳ್ತಾರೆ, ಅವತ್ತು ಕ್ರೀಡಾಂಗಣದ ಬಳಿ ಸಿಕ್ಕಾಪಟ್ಟೆ ಜನ ಜಮಾಯಿಸಿದ್ರು. ಬ್ಯಾರಿಕೇಡ್ಗೆ ನನ್ನ ಕಾಲು ಸಿಕ್ಕಾಕೊಂಡು ನಾನು ಬಿದ್ದುಬಿಟ್ಟೆ. ಬ್ಯಾರಿಕೇಡ್ಗೆ ನನ್ನ ಕಾಲು ಸಿಕ್ಕಾಕೊಂಡ್ಬಿಡ್ತು, ನಾನಾಗ ಬಿದ್ದುಬಿಟ್ಟೆ ಅಂತ ಹೇಳಿ ಪವರ್ ಟಿವಿ ಹತ್ರ ಅಳಲನ್ನ ತೋಡ್ಕೊಂಡಿದ್ದಾರೆ ಗಾಯಾಳು ಮೋನಿಶ್. ಸಾಕಷ್ಟು ಜನರು ಆ ಕ್ಷಣ ನನ್ನ ಮೇಲೇನೆ ಬಿದ್ದುಬಿಟ್ರು. ಪುಣ್ಯಕ್ಕೆ ನನ್ನ ಕಾಲಿನ ಮೂಳೆ ಮುರಿಲಿಲ್ಲ, ಆದ್ರೆ ಸಿಕ್ಕಾಪಟ್ಟೆ ಗಾಯ ಆಗಿದೆ ಅಂತ ಮೋನಿಶ್ ಪವರ್ ಟಿವಿ ಜೊತೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಒಂದಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿದ್ರು. ಅಲ್ಲಿ ಆ ಬ್ಯಾರಿಕೇಡ್ಗಳನ್ನ ಹಾಕ್ತಾ ಹೋದಾಗ ಆ ಬ್ಯಾರಿಕೇಡ್ಗೆ ನನ್ನ ಕಾಲ್ ಸಿಕ್ಕಾಕೊಂಡ್ಬಿಡ್ತು, ನಾನು ಬಿದ್ದೋದೆ, ನನ್ನ ಮೇಲೆ ಸಿಕ್ಕಾಪಟ್ಟೆ ಜನ ಬಿದ್ದು ಹೋಗ್ಬಿಟ್ರು, ನನ್ನ ಪುಣ್ಯಕ್ಕೆ ನನ್ನ ಕಾಲ್ ಮುರಿಲಿಲ್ಲ ಅಂತ ಮೋನಿಶ್ ನಮ್ಮ ಪ್ರತಿನಿಧಿ ಸುಷ್ಮಿತಾ ಜೊತೆ ಮಾತಾಡಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ಆರ್ಸಿಬಿ ವಿಜಯೋತ್ಸವದ ಸಮಯದಲ್ಲಿ ಗಾಯಾಳು ಆದಂತಹ ಮೋನಿಶ್ ಅವರಿದ್ದಾರೆ ನನ್ನ ಜೊತೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಅವತ್ತಿನ ಘಟನೆ ಏನಾಯ್ತು ಸರ್? ಆಕ್ಚುಲಿ ಅವತ್ತೇ ಸೇಮ್ ಫ್ರೀ ಟಿಕೆಟ್ ಅಂತ ಹೇಳಿದ್ರು, ತುಂಬಾ ಜನ ಸೇರಿದ್ರು. ಕೊನೆಗೆ ನಾವು ಫ್ರೀ ಟಿಕೆಟ್, ನಾವು ಟಿಕೆಟ್ಸ್ ಇದೆ ಅಂತ ಹೇಳಿದ್ರಿಂದ ನಾವು ಫಸ್ಟ್ ಬಂದು ಟಿಕೆಟ್ಸ್ ತಗೊಳ್ಳೋಣ ಅಂತ ಬಂದ್ವಿ. ಕೊನೆಗೆ ಟಿಕೆಟ್ಸ್ ಎಲ್ಲ ಏನಿಲ್ಲ, ಫ್ರೀ ಅಂತ ಹೇಳಿದ್ರಿಂದ ಎಲ್ಲರೂ ಜನ ಒಳಗಡೆ ನುಗ್ತಿದ್ರು. ನಾನು ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಚಾನ್ಸ್ ಸಿಕ್ತು. ಒಳಗಡೆ ಎಲ್ಲ ಹೋದ್ವಿ. 5:30ಗೆಲ್ಲ ನಾನು ಒಳಗಡೆ ಹೋಗಿದ್ದೆ. ಒಳಗಡೆ ಎಲ್ಲ ರಘು ದೀಕ್ಷಿತ್ ಅವ್ರದ್ದು ಕಾನ್ಸರ್ಟ್ ಎಲ್ಲ ನಡೀತಿತ್ತು. ಕೊನೆಗೆ ಆಮೇಲೆ ಒಂದು 20 ಮಿನಿಟ್ಸ್ ಆಮೇಲೆ ಪ್ಲೇಯರ್ಸ್ ಎಲ್ಲ ಬಂದರು. ಪ್ಲೇಯರ್ಸ್ ಎಲ್ಲ ಬಂದು ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಇನ್ನೇನು ಎಲ್ಲರೂ ಹೊರಟ್ರು. ನಾನು ಅದಿಂದೇನೆ ನಾನು ಹೊರಟ್ವಿ. ಬಸ್ಸಿಗೆ ರೋಡ್ ಕ್ಲಿಯರ್ ಮಾಡ್ತಿದ್ರು. ಅದೇ ಟೈಮಲ್ಲಿ ನಾವು ಆಚೆ ಬಂದ್ವಿ. ಆ ಕ್ಲಿಯರ್ ಮಾಡೋ ಟೈಮಲ್ಲಿ ಜನ ನನ್ನ ಮೇಲೆ ನುಗ್ಗಿದ್ರು, ಬೀಳಕ್ಕೆ ಬಂದರು. ಅದು ಬ್ಯಾರಿಗೇಟ್ ನನ್ನ ಮುಂದೆನೇ ಇತ್ತು. ಆ ಬ್ಯಾರಿಗೇಟ್ ಮೇಲೆ ನನ್ನ ಕಾಲಿತ್ತೆ. ನನ್ನ ಕಾಲು ಬ್ಯಾರಿಗೇಟ್ ಸಿಗಾಕೊಂಡು ಬ್ಯಾರಿಗೇಟ್ ನನ್ನ ಮೇಲೆ ಬಿತ್ತು. ಬಿದ್ದಿದ ತಕ್ಷಣ ಜನ ಅದ ಮೇಲೆ ಬಿದ್ರು. ಓಕೆ ಸರ್, ಅಂದ್ರೆ ಇವಾಗ ನಿಮ್ಮ ಹತ್ರ ಏನೆಲ್ಲ ಹೇಳಿಕೆ ಪಡೆದುಕೊಂಡ್ರಿ? ಅದು ಹೆಂಗಾಯ್ತು, ಎಷ್ಟೊತ್ತಿಗೆ ನೀವು ಬಂದ್ರಿ, ಹೆಂಗೆಲ್ಲ ಆಯ್ತು, ಹಾಸ್ಪಿಟಲ್ ಈ ತರ ನೋಡ್ಕೊಂಡ್ರು ಅಂತ ಎಲ್ಲ ಕೇಳಿದ್ರು ಅಷ್ಟೇ. ಓಕೆ, ನಿಮ್ಗೆ ಇವಾಗ ಅಂದ್ರೆ ಪೆಟ್ಟಾಗಿರೋದಲ್ಲಿ ಕಾಲ್ ಭಾಗ ಪೆಟ್ಟಾಗಿದೆ. ಇದು ರೈಟ್ ಲೆಗ್ ಅಲ್ಲಿ. ನನಗೆ ಅದು ತುಂಬಾ ಜನ ಬಿದ್ದಿರೋದ್ರಿಂದ ನನಗೆ ಅದು ಬೋನ್ ಏನ್ ಮೇಜರ್ ಏನಾಗಿಲ್ಲ. ಮಸಲ್ಸ್ ಮತ್ತೆ ಟಿಶ್ಯೂಸ್ ಸ್ವಲ್ಪ ಏಟ್ ಆಗಿ ಊತ ಆಗಿತ್ತು. ಇವಾಗ್ಲೂ ನನಗೆ ಸ್ವಲ್ಪ ತೊಂದರೆ ಇದೆ, ನಡೆಯಕ್ಕೆ ಎಲ್ಲದಕ್ಕೂ ಸ್ವಲ್ಪ. ಡಾಕ್ಟರ್ ಎಷ್ಟು ದಿನ ಬೆಡ್ ರೆಸ್ಟ್ ಏನಾದ್ರು ಹೇಳಿದ್ರು? 2 to 3 days ಬೆಡ್ ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಓಕೆ, ಇವಾಗ ಅಂದ್ರೆ ನಿಮ್ಮನ್ನ ಇಲ್ಲಿಗೆ ಕರ್ಸಿದ್ದು ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ ಬರ್ಲಿಕ್ಕೆ? ಅಂದ್ರೆ ಅಧಿಕಾರಿಗಳೇ ಬಂದು ತಗೊಂಡ್ ಹೋಗ್ಬೋದಾಗಿತ್ತು, ಬಟ್ ನಿಮ್ನ ಕರ್ಸಿದ್ ತೊಂದರೆ ಆಯ್ತಾ? ತೊಂದರೆಗಿಂತ ನನಗೆ ಇವಾಗ ನೋಟಿಸ್ ಅನ್ನೋದು ಕೊಟ್ಟಿದ್ಮೇಲೆ ಬರ್ಲೇಬೇಕಿತ್ತಲ್ಲ ಅಂತ, ನಮ್ಗೆ ಬೇರೆ ಆಪ್ಷನ್ ಇರ್ಲಿಲ್ವಲ್ಲ, ಬರ್ಲೇಬೇಕಿತ್ತು ಅನ್ನೋದಕ್ಕೋಸ್ಕರ ಬಂದು ಎಲ್ಲ ಸ್ಟೇಟ್ಮೆಂಟ್ ಕೊಡ್ತೀವಿ. ಎಲ್ಲ ಇವಾಗ ಏನೇನು ನಡೆದಿತ್ತು ಪಿನ್ ಟು ಪಿನ್ ಎಲ್ಲ ಹೇಳ್ಬಂದಿದೆ. ಇದಿಷ್ಟು ಗಾಯಾಳು ಮೋನಿಶ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು. ನೋಡಿ, ಮೋನಿಶ್ ತಮ್ಮ ಅನುಭವವನ್ನ ಯಾವ ರೀತಿ ಬಿಚ್ಚಿಟ್ರು ಅಂತ ಹೇಳಿ. ಇನ್ನು ರಾಜೇಶ್ ಅಂತ ಇನ್ನೊಬ್ಬ ಗಾಯಾಳು, ಸರ್ ತುಂಬಾನೇ ಜನ ಸೇರ್ಕೊಂಡ್ ಬಿಟ್ಟಿದ್ರು, ಹಿಂದಿಂದ ತಳ್ತಾನೇ ಇದ್ರು ಅಂತ ಹೇಳಿ ಪವರ್ ಟಿವಿ ಮುಂದೆ ಘಟನೆಯನ್ನ ಬಿಚ್ಚಿಟ್ಟಿದ್ದಾರೆ. ಮತ್ತೊಬ್ಬ ಗಾಯಾಳು ರಾಜೇಶ್, ತುಂಬಾ ಜನ ಸೇರಿದ್ರು, ಹಿಂದೆಯಿಂದ ತಳ್ಳಾಟ ಆಗ್ತಾ ಇತ್ತು. ಮುಂದೆ ಇದ್ದಂತ ನಾವು ಹೋಗಿ ಒಬ್ರ ಮೇಲೆ ಒಬ್ರು ಬಿದ್ಬಿಟ್ವಿ. ನನ್ನ ಎಡಗೈ ಮತ್ತು ಬಲಗೈ ಎರಡೂ ಕೈಗಳಿಗೂ ಡೀಪ್ ಆಗಿ ಗಾಯ ಆಗಿದೆ. ಸಂಜೆ 4:30 ವೇಳೆಗೆ ಜನ ಜಾಸ್ತಿಯಾಗಿ ಗೇಟ್ ಬಂದ್ ಮಾಡಿದ್ರು. ಸ್ವಲ್ಪ ಹೊತ್ತಿನ ಬಳಿಕ ಗೇಟ್ ಓಪನ್ ಮಾಡಿದಾಗ ಅವಘಡ ನಡೀತು ಅಂತ ರಾಜೇಶ್ ಹೇಳಿದ್ದಾರೆ. ನೋಡಿ, ಆರೋಪ ಇದ್ದಿದ್ದು ಅದೇ. ಒಂದೇ ಸಲ ಗೇಟ್ ಗಳನ್ನ ಸರಿಯಾಗಿ ಓಪನ್ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಬಹಳ ಹೊತ್ತಿನ ಕಾಲ ಗೇಟ್ ಮುಚ್ಚಿದ್ರು. ಒಂದೇ ಸಲ ತೆಗಿತಿದ್ದಂಗೆ ಹಿಂದಿಂದ ತಳ್ಳಾಟ ಆಗ್ತಿತ್ತು. ನಾವು ಹೋಗಿ ಬಿದ್ದು ನಮ್ಮೇಲೆ ಬಹಳಷ್ಟು ಜನ ಬಿದ್ದುಬಿಟ್ರು ಅಂತ ರಾಜೇಶ್ ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಜೊತೆ. ನೋಡ್ಕೊಂಡು ಬನ್ನಿ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆಯಲ್ಲಿ ಕಾಲ್ ತುಳಿತದಲ್ಲಿ ಗಾಯಗೊಂಡಂತಹ ರಾಜೇಶ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಜೂನ್ 3ನೇ ತಾರೀಕು ಆರ್ಸಿಬಿ ಕಪ್ ಗೆಲ್ಲುತ್ತೆ. ಜೂನ್ 4ನೇ ತಾರೀಕು ಈ ಒಂದು ಘಟನೆ ನಡೆಯುತ್ತೆ. ಆ ಒಂದು ಘಟನೆಯಲ್ಲಿ ನೀವು ಕೂಡ ಸಿಲುಕಿಕೊಂಡಿದ್ರಿ. ಆ ಒಂದು ಪರಿಸ್ಥಿತಿ ಹೇಗಿತ್ತು ಸರ್? ಅದೇ, ಈಗ ಮ್ಯಾಚ್ ಇವತ್ತು ಗೆದ್ದು ನಾಳೆನೇ ಆರ್ಗನೈಸ್ ಮಾಡಿರೋದ್ರಿಂದ RCB ಫ್ಯಾನ್ಸ್ ಎಲ್ಲ ಫುಲ್ ಜೋಶಲ್ಲಿದ್ದರು. ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಜೋಶಲ್ಲಿ ಎಲ್ಲ RCB ಫ್ಯಾನ್ಸು ಅಲ್ಲಿ ಕೂಡಿದ್ರು. ಹಂಗಾಗಿ ಈ ಥರ ಒಂದು ಘಟನೆ ನೀಡಿದ್ರು. ಓಕೆ, ಅಂದರೆ ಸರ್ ನೀವು ಸಿಲುಕಿಕೊಂಡಂತಹ ಪರಿಸ್ಥಿತಿ ಹೇಗಿತ್ತು? ನೀವು ಎಷ್ಟು ಜನ ಹೋಗಿದ್ರಿ? ನಿಮ್ಗೆ ಎಲ್ಲೆಲ್ಲಿ ಪೆಟ್ಟಾಗಿದೆ ಹೇಗೆ ಅಂತ? ನಾನು ನಮ್ಮ ಕೊಲೀಗ್ಸ್ ಜೊತೆ ಹೋಗಿದ್ದೆ. ಟೋಟಲ್ 4 ಜನ ಹೋಗಿದ್ವಿ. ಅಲ್ಲಿ ಹೋದಾಗ ಕ್ರೌಡು ತುಂಬಾ ಇತ್ತು. ನಾವು ಹಂಗೂ ಥಿಂಕ್ ಮಾಡಿದ್ವಿ, ಈ ಥರ ಕ್ರೌಡ್ ಜಾಸ್ತಿ ಇದೆ, ಹೋಗೋದು ಬೇಡ ಅಂತ. ಇಲ್ಲಿ ತನಕ ಬಂದಿದ್ದೀವಿ, ಇನ್ನು ನೋಡ್ಕೊಂಡು ಹೋಗೋಣ ಅನ್ನೋದು ಒಂದು ಆಸೆ ಒಂದಿತ್ತಲ್ಲ. ಹಂಗಾಗಿ ಅಲ್ಲಿ ಹೋಗಿ ಗೇಟ್ ನಂಬರ್ 1 ಹತ್ರ ಹೋದಾಗ ತುಂಬ ಕ್ರೌಡ್ ಇತ್ತು. ಅಲ್ಲಿ ಗೇಟ್ ಓಪನ್ ಆಗಿರಲಿಲ್ಲ. ಸೊ ಯಾವಾಗ ಅವರು ಒಂದೇ ಸಲ ಗೇಟ್ ಓಪನ್ ಮಾಡಿದಾಗ ಎಲ್ಲ ಜನನೂ ಒಂದೇ ಸಲ ರಶ್ ಮಾಡಿದ್ರು ಒಳಗಡೆ ಹೋಗೋದಕ್ಕೆ.
ಬ್ರಷ್ ಮಾಡುವಾಗ ಏನಾಯಿತು, ನನ್ನ ಹಿಂದೆಯಿಂದ ಒಬ್ಬರು ಪುಷ್ ಮಾಡಿದಾಗ ನಾನು ಹೋಗಿ ಫೆನ್ಸಿಂಗ್ ರಾಡ್ ಮೇಲೆ ಬಿದ್ದಿತ್ತು. ಓಕೆ, ಅಂದರೆ ನಿಮಗೆ ಎಲ್ಲಿ ಪೆಟ್ಟಾಗಿದೆ ಸರ್? ಎಡಗೈಯಲ್ಲಿ ಕಟ್ಟಾಗಿದೆ ಮತ್ತು ಬಲಗೈಯಲ್ಲಿ ಸ್ವಲ್ಪ ಕಟ್ಟಾಗಿದೆ. ಸ್ಟಿಚ್ ಹಾಕಿದ್ದಾರೆ, ಎಷ್ಟು ಸ್ಟಿಚ್ ಹಾಕಿದ್ದಾರೆ? ಟೋಟಲು 8 ಸ್ಟಿಚಸ್ ಬಿದ್ದಿದೆ. ಯಾವ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದು, ಹೇಗಿತ್ತು ಟ್ರೀಟ್ಮೆಂಟ್? ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ನಡೀತು. ಬೋರಿಂಗ್ ಹಾಸ್ಪಿಟಲ್ ಅಂತ, ಎಲ್ಲ ಡಾಕ್ಟರ್ಸು ಕರೆಕ್ಟಾಗಿ ಚೆನ್ನಾಗಿ ನೋಡಿದ್ರು. ಓಕೆ, ಇವತ್ತು ಒಂದು ವಿಚಾರಣೆಗೆ ಹಾಜರಾಗಿದ್ರಿ, ಏನು ಕೇಳಿದ್ರು, ಏನು ವಿಚಾರಗಳು ಡಿಸ್ಕಸ್ ಆಯಿತು? ಅದೇ ಅವ್ರು ಕೇಳಿದ್ದು ಈ ಥರ ಸ್ಟಾಂಪೇಡ್ಗೆ ಏನು ರೀಸನ್ನು, ಯಾಕಾಯಿತು, ಅಲ್ಲಿ ನಿಮಗೆ ಯಾವ ರೀತಿ ಇದು ಇಂಜುರಿ ಆಯಿತು ಎಲ್ಲ ಕೇಳಿದ್ರು. ಓಕೆ, ಅಂದರೆ ನಿಮ್ಮ ಪ್ರಕಾರ ಏನನ್ಸುತ್ತೆ ಸರ್, ಪೊಲೀಸ್ ಭದ್ರತೆ ಇತ್ತಾ ಹೇಗೆ ಅಲ್ಲಿ ಅಂತ? ಅವರು ಪೊಲೀಸ್ ಭದ್ರತೆ ಇತ್ತು, ಬಟ್ ಎನಫ್ ನಂಬರ್ ಆಫ್ ಪೀಪಲ್ಸ್ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಅಂದರೆ ಇದ್ದಂಥ ಕ್ರೌಡಿಗಿಂತ ತೀರಾ ಕಡಿಮೆ ಇತ್ತು ಅಂತ ನಿಮ್ಮ ಅನಿಸಿಕೆ? ಅಲ್ಲಿರೋ ಕ್ರೌಡ್ಗೂ ಮತ್ತೆ ಕಂಪೇರ್ ಮಾಡಿದಾಗ ಸೆಕ್ಯೂರಿಟಿಗೆ ಕಡಿಮೆ ಇತ್ತು ಅಂತ ಅನಿಸುತ್ತೆ. ಅಂದರೆ ಪೊಲೀಸ್ ಭದ್ರತೆನೂ ಇದಕ್ಕೆ ಒಂದು ಮೇಜರ್ ಕಾರಣ ಅಂತ ಅನ್ಸುತ್ತಾ? ಒಂದು ರೀಸನ್ ಅನಿಸುತ್ತೆ. ಸರ್, ಏನು ಹೇಳ್ತೀರಾ ಸರ್, RCBನ ಆ ಒಂದು ವಿಜಯ ಸಂಭ್ರಮನ ನೋಡಬೇಕು ಅಂತ ಹೇಳಿ ನಿಮ್ಮಂತ ಸಾಕಷ್ಟು ಜನರು ಬಂದಿದ್ರು ಅಲ್ಲಿ. ಯೂತ್ಸೇ ಆಲ್ಮೋಸ್ಟ್ ಇದ್ದಿದ್ದು, ಮತ್ತೀಗ ಡೆತ್ ಆಗಿರೋರು ಕೂಡ 25-30 ವರ್ಷದೊಳಗಿನವರೇ ಹೆಚ್ಚಾಗಿ ಬಂದಿದ್ದು. ಸೊ ಎಲ್ಲೋ ಒಂದು ಕಡೆ ಫ್ಯಾನ್ ಆಗಿರುವಂಥದ್ದು ಅಥವಾ ಈ ಒಂದು ಸ್ಪೆಷಲ್ ಅಫೆಕ್ಷನೇ ಈ ರೀತಿ ಕಾರಣ ಆಗಿದೆ ಅನ್ನೋದಕ್ಕೆ ಏನು ಹೇಳ್ತೀರಾ? ಇದು 18 ವರ್ಷದಿಂದ ವೆಯ್ಟ್ ಮಾಡ್ತಿದ್ರು RCB ಟ್ರೋಫಿನ ಲಿಫ್ಟ್ ಮಾಡಬೇಕು ಅಂತ. ಜೋಶು ಎಲ್ಲ ಒಟ್ಟಿಗೆ ಒಂದೇ ಸಲ ತೋರಿಸ್ಬಿಟ್ರು ಅಷ್ಟೇ RCB ಫ್ಯಾನ್ಸು. ಹಂಗಾಗಿ ಈ ಥರ ಇನ್ಸಿಡೆಂಟ್ ನಡೀತು. ಸರಿಯಾಗಿ ಎರಡೆರಡು ಕಡೆ ಮಾಡದೆ ಒಂದೇ ಕಡೆ ಮಾಡಿದರೆ ಇಷ್ಟ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತಾ, ಹೇಗೆ ಅಂತ? ಹಂಗಂತ ನಂಗೆ ಅನಿಸ್ತಿಲ್ಲ, ಬಟ್ ಏನಂದರೆ ಪ್ಲ್ಯಾಂಡಾಗಿ ಮಾಡಿದರೆ ಏನೂ ಆಗ್ತಿರ್ಲಿಲ್ಲ ಅನಿಸ್ತಿಲ್ಲ. ಸರ್, ಅಂದರೆ ಇವಾಗ ಮುಂದೆ ಅಂದರೆ ಈ ಥರ ಪ್ರೋಗ್ರಾಮ್ಗಳು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಕ್ರಮಗಳು ಕೈಗೊಳ್ಳಬೇಕು ಅಂತ ನೀವು ಹೇಳ್ತೀರಾ ಸರ್? ಫಸ್ಟು ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕು. ಈ ಥರ ಯಾವಾಗಾದರೂ ಈ ಥರ ಒಂದು ಈವೆಂಟ್ ಆರ್ಗನೈಸ್ ಮಾಡಬೇಕಾದ್ರೆ ಪ್ರಾಪರಾಗಿ ಪ್ಲ್ಯಾನಿಂಗ್ ಇರಬೇಕು. ದೆನ್ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಪ್ರಾಪರಾಗಿ. ಹಾಗೆಯೇ ಎಲ್ಲ ಫೆಸಿಲಿಟೀಸ್ ಕರೆಕ್ಟಾಗಿ ಕೊಟ್ಟಿರಬೇಕು. ಕ್ರೌಡೆಡ್ ಪ್ಲೇಸ್ ಹತ್ರ ಆಂಬುಲೆನ್ಸು ಫೆಸಿಲಿಟಿ ಇರಬೇಕು, ವಾಟರ್ ಫೆಸಿಲಿಟಿ ಇರಬೇಕು, ಮತ್ತು ಫಸ್ಟ್ ಏಡ್ ಫೆಸಿಲಿಟಿ ಎಲ್ಲ ಪ್ರಾಪರಾಗಿ ಅರೇಂಜ್ಮೆಂಟ್ಸ್ ಇರಬೇಕು ಅವೆಲ್ಲ. ಅಂದರೆ ಸಾಕಷ್ಟು ಜನರಿಗೆ ಆಂಬ್ಯುಲೆನ್ಸ್ ಮತ್ತು ಫಸ್ಟ್ ಏಡ್ ಸಿಗದೇ ಸಾಕಷ್ಟು ಜನ ಸಾವನ್ನಪ್ಪಿದ್ರು ಅಂತಲೇ ಹೇಳ್ತಿದ್ದಾರೆ. ಇದೇ ಮೇನ್ ರೀಸನಾ ಹೇಗೆ ಅಂತ? ಇಲ್ಲ, ಆಂಬುಲೆನ್ಸ್ ಎಲ್ಲ ಇತ್ತು, ಬಟ್ ಅಲ್ಲಿ ಇಂಜುರಿ ಆಗ್ತಿರೋ ತುಂಬ ಜನ ಆಗ್ತಿದ್ರೆ ಆಂಬುಲೆನ್ಸಸ್ಸು ಎಷ್ಟೊಂದು ಬರ್ತಾ ಇರುತ್ತೇಳಿ, ಹಂಗಾಗಿ ಲೇಟ್ ಆಗ್ತಿತ್ತು ಅಷ್ಟೇ. ಆಂಬುಲೆನ್ಸ್ ಫೆಸಿಲಿಟಿನೂ ಕೊಟ್ಟರು, ಬಟ್ ಲೇಟ್ ಆಗ್ತಿತ್ತು ಅಷ್ಟೇ. ಪರಿಹಾರದ ಬಗ್ಗೆ ಏನಾದರೂ ಹೇಳಿದ್ರಾ ಸರ್ ಗಾಯಾಳುಗಳಿಗೆ? ಇಲ್ಲ, ಇಂಜುರಿಯವ್ರಿಗೆ ಏನು ಪರಿಹಾರ ಏನು ಅಂತ ಹೇಳಿಲ್ಲ. ಬಟ್ ಟ್ರೀಟ್ಮೆಂಟ್ ಚಾರ್ಜಸ್ ನೋಡ್ಕೋತೀನಿ. ಟ್ರೀಟ್ಮೆಂಟ್ ಫ್ರೀ ಚಾರ್ಜ್, ಅದೆಲ್ಲ ಫ್ರೀ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಗಾಯಾಳು ರಾಜೇಶ್ವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಇನ್ನು ಮತ್ತೊಬ್ಬ ಗಾಯಾಳು ಸೈಯದ್ ಜಾಫರ್ ಅವರು ಕೂಡ ಮಾತಾಡಿದ್ದಾರೆ. ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ರು, ಗೇಟ್ಗಳನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು, ತಳ್ಳಾಟ ನೂಕಾಟ ಶುರುವಾಗಿ ಅವಘಡ ನಡೀತು ಅಂತ ಪವರ್ ಟಿವಿಗೆ ಮತ್ತೊಬ್ಬ ಗಾಯಾಳು ಸೈಯದ್ ಜಾಫರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅವತ್ತಿನ ದಿನ ಹೇಗಿತ್ತು, ಹೇಗೆ ಅವಘಡ ನಡೀತು ಅಂತ ಅಲ್ಲಿ ಹೋಗಿದ್ದಂಥವ್ರು, ಅಲ್ಲಿ ಬಿದ್ದು ಎದ್ದು ಗಾಯ ಮಾಡ್ಕೊಂಡಂತವ್ರು ಪವರ್ ಟಿವಿ ಜೊತೆ ಮಾತಾಡಿದ್ದಾರೆ. ಸೈಯದ್ ಜಾಫರ್ ಅವರ ಕುತ್ತಿಗೆಗೆ ಗಂಭೀರವಾದಂತ ಪೆಟ್ಟು ಬಿದ್ದಿದೆ. ನೂಕಾಟ ತಳ್ಳಾಟದಲ್ಲಿ ಕೆಳಗ್ ಬಿದ್ದು ಬದುಕು ಬಂದಿದ್ದೇ ಪವಾಡ ಅಂತ ಹೇಳ್ತಾರೆ ಅವರು. ಸದ್ಯ ಟ್ರೀಟ್ಮೆಂಟ್ ವೆಚ್ಚವನ್ನ ಸರ್ಕಾರ ಭರಿಸ್ತಾ ಇದೆ ಅಂತ ಸೈಯದ್ ಹೇಳಿದ್ದಾರೆ. ನೋಡಿ, ಅವ್ರಿಗೆ ಕುತ್ತಿಗೆ ಭಾಗಕ್ಕೆ ಬಲವಾದಂತ ಪೆಟ್ಟು ಬಿದ್ದು ಗಾಯ ಆಗಿದೆ. ಅದನ್ನ ಸ್ವತಃ ಸೈಯದೇ ಮಾತಾಡ್ತಾರೆ. ನಮ್ಮ ಪ್ರತಿನಿಧಿ ಮಾತಾಡ್ಸಿದ್ದಾರೆ ಅವ್ರನ್ನ. ಬನ್ನಿ ಏನ್ ಹೇಳಿದ್ದಾರೆ ಸೈಯದ್ ನೋಡ್ಕೊಂಡು ಬರೋಣ. She asked me about the entire thing of that day, whatever happened. Now, the reason I have a neck injury is because someone stepped on my neck. So I think even because people were pushing us and people were just opening the gates. When I was inside, people were throwing shoes inside the stadium only for them to open the gates. So I think there's no one person you can hold responsible, but the management of the event could have been better. What were the questions that were posed by the DC in today's? He was just asking about how everything went on and how was the response of the cops and the management and stuff. I think I've given him the statement. So he'll take care. Anything about the compensation? The DC has promised us that the entire medical expenses will be borne by the government. The DC asked me about the entire thing of that day, whatever happened. Now, ಎಲ್ಲ ನಿಮಗೆ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಗೌರ್ಮೆಂಟ್ ಟೇಕ್ ಕೇರ್ ಮಾಡಿಬಿಡ್ತಾರೆ, ಏನು ಟೆನ್ಷನ್ ಇಲ್ಲ. ನಾವು ಎಲ್ಲ ನಮ್ಮದು ಸ್ಟೇಟ್ಮೆಂಟ್ DC ಸಾಹೇಬ್ರಿಗೆ ಕೊಟ್ಟಿದ್ದೀನಿ. ಅವರು CM ಸಾಹೇಬ್ರಿಗೆ ಕೊಟ್ಟಿದ್ದೀನಿ ಸೇಮ್ ಡೇ. ಅವರು ಟೇಕ್ ಕೇರ್ ಮಾಡಿ. ಕ್ರೌಡ್ ವೆಂಟ್ ಔಟ್ ಆಫ್ ಕಂಟ್ರೋಲ್. ದ ಕ್ರೌಡ್ ಕುಡ್ ಹ್ಯಾವ್ ಬೀನ್ ಬೆಟರ್, ಬಟ್ the entire miscommunication about the tickets and the entire thing on the Ticket Genie app getting crashed and stuff, and people just coming directly from Vidhan Soda to here after they got to know the parade was cancelled. I think the crowd suddenly increased.
So suddenly got free. We are giving the free pass. So I think since the crowd was suddenly increased, I think that's one of the main reasons for this. The police was there, but see, they are humans at the last. Even for them to manage a crowd with a 2 to 3 lakh, I think that's not something we can blame them. But I think the event at last could have been planned better. Time ತಗೊಂಡು ಮಾಡಿದ್ರೆ. They could have, but I think Okay. the thing is the management. If the passes were sorted, the event would have been sorted. The reason I have a neck injury. ಎಸ್, ನಮ್ಮ ಪ್ರತಿನಿಧಿ ಸುಷ್ಮಿತಾ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಇವತ್ತು ಬಹಳಷ್ಟು ಜನ ಗಾಯಾಳುಗಳು ಜಿಲ್ಲಾಧಿಕಾರಿ ಜಗದೀಶ್ ಅವರ ಕಚೇರಿಗೆ ಬಂದು ಹೇಳಿಕೆಯನ್ನ ದಾಖಲಿಸ್ತಾ ಇದ್ರು. ಅವತ್ತಿನ ಕ್ಷಣ ಹೇಗಿತ್ತು, ಹೇಗ್ ಬದುಕು ಬಂದ್ರು, ಯಾವ ರೀತಿ ಅವಘಡ ಸಂಭವಿಸ್ತು, ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂಡ್ ಅಲ್ಲಿನ ವ್ಯವಸ್ಥೆಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಒಬ್ಬೊಬ್ರ ಕಥೆ ಕೇಳ್ತಾ ಇದ್ರೆ ಭಯ ಆಗುತ್ತೆ. ಅಟ್ಲೀಸ್ಟ್ ಅವ್ರು ಅಷ್ಟು ಸೇಫ್ ಆಗಿ ಬದುಕುಳಿದಿದ್ದು ಬಂದಿದ್ದೇ ಒಂದು ಪವಾಡ ಅನ್ನುವಂಥ ರೀತಿಯಲ್ಲಿ. ಸೊ ಒಟ್ಟಾರೆಯಾಗಿ ಎಲ್ಲ ವಿಚಾರಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಸುಷ್ಮಿತಾ? ಯಾಕಂದ್ರೆ ಬಹಳಷ್ಟು ಜನ ತಮ್ಮ ಅನುಭವವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು, ಜಿಲ್ಲಾಧಿಕಾರಿಗಳು ಕೂಡ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಜೂನ್ 3ನೇ ತಾರೀಕು 18 ವರ್ಷದ ಬಳಿಕ RCB ಕಪ್ಪನ್ನ ಗೆಲ್ಲುತ್ತೆ. ಆದರೆ ಏಕಾಏಕಿ ಜೂನ್ 4ನೇ ತಾರೀಕು ಒಂದು ಸಂಭ್ರಮಾಚರಣೆಯನ್ನ ಮಾಡೋಣ ಅಂತ ಹೇಳಿ ವಿಧಾನಸೌಧ ಹಾಗೆ ಚಿನ್ನಸ್ವಾಮಿಯಲ್ಲಿ 2 ಕಡೆ ಪ್ರೋಗ್ರಾಮ್ ಅನ್ನ ಅರೇಂಜ್ ಮಾಡಲಾಗುತ್ತೆ. ಆದ್ರೆ ಚಿನ್ನಸ್ವಾಮಿಯಲ್ಲಿ 3 ಗಂಟೆ ಆಗ್ತಾ ಇದ್ದಂಗೆ ಏಕಾಏಕಿ ಜನಸಂಖ್ಯೆಯು ಕೂಡ ಹೆಚ್ಚಾಗುತ್ತೆ. ಯಾಕಂತ ಹೇಳಿದ್ರೆ ಫಸ್ಟ್ ರೋಡ್ ಶೋ ಇರುತ್ತೆ ಅಂತ ಹೇಳ್ತಾರೆ, ಆಮೇಲೆ ರೋಡ್ ಶೋನು ಕೂಡ ಕ್ಯಾನ್ಸಲ್ ಅನ್ನ ಮಾಡ್ತಾರೆ. ಹೀಗಾಗಿ ವಿರಾಟ್ ಕೊಹ್ಲಿ ಸೇರಿದಂತೆ RCB ಪ್ಲೇಯರ್ಸ್ ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸ್ಟೇಡಿಯಂಗೆ ಬರ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಗೊಂದಲಗಳಾಗುತ್ತೆ ಟಿಕೆಟ್ ವಿಚಾರಕ್ಕಾಗಿ. ಸೊ ಹೀಗಾಗಿ ಟಿಕೆಟ್ ವಿಚಾರಕ್ಕೆ ಗೊಂದಲ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಜನ ಫ್ರೀ ಅಂತ ಹೇಳಿದ್ರು ಅಂತ ಹೇಳಿ ಏಕಾಏಕಿ ಗೇಟ್ ಒಳಗೆ ನುಗ್ಗಕ್ಕೆ ಶುರು ಮಾಡ್ತಾರೆ. ಆಗ ಕೇವಲ ಓಪನ್ ಆಗುವಂತದ್ದು 2 ಗೇಟ್. ಸೊ 2 ಗೇಟ್ ಓಪನ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ನುಗ್ಗಾಟ ಆದಾಗ ಎಷ್ಟೋ ಜನ ಕೆಳಗೆ ಬೀಳ್ತಾರೆ. ಇದನ್ನ ಕಂಡು ಮತ್ತಿನ್ನೆರಡು ಗೇಟ್ ಅನ್ನು ಓಪನ್ ಮಾಡ್ತಾರೆ. ಆಗ ಇಲ್ಲಿದ್ದಂತಹ ಜನರು ಆ ಒಂದು ಗೇಟ್ಗೂ ಕೂಡ ಓಡಿ ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ನುಗ್ಗಾಟ ಆಗುತ್ತೆ. ಈ ಒಂದು ಘಟನೆಯಲ್ಲಿ ಅಂದ್ರೆ ಕಾಲ್ತುಳಿತವೂ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ 11 ಜನ ಸಾವನ್ನಪ್ತಾರೆ, ಹಾಗೆ 60ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ. ಅಲ್ಲಿ ಸರಿಯಾಗಿ ಗೇಟ್ ಗಳನ್ನ ಕರೆಕ್ಟ್ ಆಗಿ ಓಪನ್ ಮಾಡಿ ಜನರು ಒಳಗಡೆ ಹೋಗಕ್ ಮೊದಲೇ ಬಿಡದೇ ಇದ್ದಿದ್ದೇ ಇದಕ್ಕೆ ಪ್ರಾಬ್ಲಮ್ ಅಂತ ಹೇಳ್ಬೋದಾ? ಈ ಅನಾಹುತಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದಾ? ಖಂಡಿತ ಸಿಂಧೂರ. ಯಾಕಂತ ಹೇಳಿದ್ರೆ ಏಕಾಏಕಿ ಟಿಕೆಟ್ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸ್ಟೇಡಿಯಂ ಹತ್ತ ಬಂದಂತಹ ಜನರಿಗೆ ಇಲ್ಲ ಫ್ರೀಯಾಗಿ ನಾವು ಒಳಗೆ ಬಿಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅವಾಗ ಓಪನ್ ಮಾಡಿದ್ದು ಕೇವಲ 2 ಗೇಟ್ ಅಷ್ಟೇ. ಸೊ 2 ಗೇಟ್ ಓಪನ್ ಮಾಡಿದಾಗ ಏನ್ ಮಾಡ್ತಾರೆ, ಲಿಮಿಟೆಡ್ ಸೀಟ್ ಅಷ್ಟೇ ಇರೋದು ಅಂತ ಹೇಳಿ ಎಲ್ಲರೂ ಕೂಡ ಏಕಾಏಕಿ ಆ ಒಂದು ಸ್ಟೇಡಿಯಂ ಒಳಗೆ ನುಗ್ಗಕ್ಕೆ ಶುರು ಮಾಡ್ತಾರೆ. ಒಮ್ಮೆಲೆ ಜನ ಜಾಸ್ತಿ ಆದಾಗ್ಲೇ ಉಳಿದಂತಹ 2 ಗೇಟ್ ಅನ್ನು ಓಪನ್ ಮಾಡುವಂಥದ್ದು, ಕ್ಲೋಸ್ ಮಾಡುವಂಥದ್ದು, ಈ ರೀತಿಯಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಗೇಟ್ ನ ಓಪನ್ ಮಾಡಿ ಕ್ಲೋಸ್ ಮಾಡ್ತಾ ಇರೋದ್ರಿಂದಾಗಿ ಸಾಕಷ್ಟು ಜನಕ್ಕೆ ಗೊಂದಲ ಆಗುತ್ತೆ, ಯಾವ ಗೇಟ್ ಮೂಲಕ ಒಳಗೆ ಹೋಗ್ಬೇಕು ನಾವು ಅನ್ನೋಂಥದ್ದು. ಸೊ ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಯಾರ್ಯಾರು ಸಾವನ್ನಪ್ಪಿದ್ದಾರೆ ಹಾಗೆ ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರೆಲ್ಲರೂ ಕೂಡ 30 ವರ್ಷದೊಳಗಿನವರೇ. ಮೆಜಾರಿಟಿ ಯುವಕರು ಈ ಒಂದು ಪ್ರೋಗ್ರಾಮ್ ಅನ್ನ ನೋಡ್ಲಿಕ್ಕೆ ಬಂದಿರ್ತಾರೆ. ಸೊ ಹೀಗಾಗಿ 60ಕ್ಕೂ ಹೆಚ್ಚು ಜನರು ಕೂಡ ಗಾಯಾಳುಗಳಾಗಿದ್ರು. ಸೊ ಹೀಗಾಗಿ ಅವರಿಗೆ ಬೌರಿಂಗ್ ಆಗಿರ್ಬೋದು, ವೈದೇಹಿ ಆಸ್ಪತ್ರೆ ಆಗಿರ್ಬೋದು ಸೇರಿದಂತೆ ಅನೇಕ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ. ನಿಧಾನಕ್ಕೆ ಎಲ್ಲರೂ ಕೂಡ ರಿಕವರಿ ಕೂಡ ಆಗ್ತಿದ್ದಾರೆ. ಸೊ ಹೀಗಾಗಿ ಅಂದ್ರೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸಿಎಂ ಸೂಚಿಸಿದ ಬೆನ್ನಲ್ಲೇ ಗಾಯಾಳುಗಳ ಹೇಳಿಕೆಯನ್ನ ಪಡೆದುಕೊಳ್ಳಲಿಕ್ಕೆ ಇವತ್ತು DC ಅವರು ಕೂಡ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡ್ತಾರೆ. ಅಂದ್ರೆ 11 ಗಂಟೆಯಿಂದ 1:30 ಒಳಗೆ ನೀವು DC ಕಚೇರಿಯ ಆವರಣಕ್ಕೆ ಬಂದು ಆ ಒಂದು ಸಭಾಂಗಣದಲ್ಲಿ ಆದಂತಹ ತೊಂದರೆಗಳನ್ನ, ಅಂದ್ರೆ ಪ್ರಮುಖವಾಗಿ ಎಷ್ಟು ಗಂಟೆಗೆ ಘಟನೆ ಸಂಭವಿಸ್ತು, ಯಾವ ಒಂದು ಕಾರಣದಿಂದಾಗಿ ಈ ಒಂದು ಘಟನೆ ಸಂಭವಿಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಇದ್ರ, ನಿಮಗೆ ಮೆಡಿಕಲ್ ಫೆಸಿಲಿಟೀಸ್ ಗಳು ಇತ್ತ, ಎಷ್ಟು ಜನ ನೀವು ಬಂದಿದ್ರಿ, ನಿಮ್ ಜೊತೆ ಇದ್ದವರಿಗೆ ಎಷ್ಟು ಜನಕ್ಕೆ ಈ ರೀತಿ ಗಾಯ ಆಯ್ತು, ಮತ್ತೆ ನಿಮ್ಗೆ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಯಿತು, ವೈದ್ಯರು ನಿಮ್ಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಟ್ರ, ಈ ಎಲ್ಲವನ್ನು ಕೂಡ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಈ ಘಟನೆಯನ್ನ ನಾವು ಗಮನಿಸ್ತಾ ಹೋದಾಗ ಒಂದು ಅಲ್ಲಿ ಗೇಟ್ ಗಳನ್ನ ಪ್ರಿಯೋರ್ ಆಗಿ ಓಪನ್ ಮಾಡಿರ್ಲಿಲ್ಲ, ಅದು ಒಂದು ಪ್ರಾಬ್ಲಮ್. ಇನ್ನೊಂದು ಅಷ್ಟು ಜನ ಸೇರ್ತಾರೆ ಅಂತ ಗೊತ್ತಿದ್ದು ಅಲ್ಲಿ ಮೆಡಿಕಲ್ ಫೆಸಿಲಿಟಿ, ಫಸ್ಟ್ ಏಡ್ ಫೆಸಿಲಿಟಿ ಕರೆಕ್ಟ್ ಆಗಿರ್ಲಿಲ್ಲ, ಆಂಬುಲೆನ್ಸ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ಲಿಲ್ಲ, ಅಲ್ಲಿ ಕ್ರೌಡ್ ನ ತಕ್ಕಂಗೆ ಪೊಲೀಸರು ಇರಲಿಲ್ಲ, KSRP ರಿಸರ್ವ್ ಪೊಲೀಸ್ ಅವರಾಗ್ಲಿ ಯಾರು ಕೂಡ ಇರಲಿಲ್ಲ. ಸೊ ಒಟ್ಟಾರೆ ಎಲ್ಲಾ ಲ್ಯಾಬ್ಸ್ ಗಳಿಂದ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ. ಖಂಡಿತ ಸಿಂಧೂರ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಅಲ್ಲಿ ಕುಸ್ತು ಬೀಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಅಂದ್ರೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ನಾವೇನ್ ಹೇಳ್ತೀವಿ, ಆ ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ, ಯಾಕಂತ ಹೇಳಿದ್ರೆ
ಸೇರಿರುವಂತದ್ದು 3 ರಿಂದ 4 ಲಕ್ಷಕ್ಕೂ ಹೆಚ್ಚು ಜನರು. So, ಆ ಒಂದು ಸಂದರ್ಭದಲ್ಲಿ ಮಿನಿಮಮ್ ಮೆಡಿಕಲ್ ಫೆಸಿಲಿಟೀಸ್ ಗಳನ್ನ ಕೊಡ್ಬೇಕಾಗತ್ತೆ. ಆದ್ರೆ ನಾವು ಗಮನಿಸಿದಂಗೆ ಅಲ್ಲಿ ಎಷ್ಟೋ ಜನಕ್ಕೆ ರಸ್ತೆಯಲ್ಲಿ CPR ಅನ್ನ ಮಾಡ್ತಾರೆ, ಮತ್ತೆ ಸೂಕ್ತ ಸಮಯದಲ್ಲಿ ಅವ್ರಿಗೆ ಆಂಬ್ಯುಲೆನ್ಸ್ ಸಿಕ್ಕಿದ್ರೆ ಅಥವಾ ಅಲ್ಲೇನಾದ್ರೂ ವೈದ್ಯರು ಸಿಕ್ಕಿದ್ರೆ ಒಂದು ಜೀವವನ್ನು ಉಳಿಸಬಹುದು ಅಂತ ಹೇಳಿ ಅಲ್ಲಿರುವಂತಹ ಸ್ನೇಹಿತರು, ಅಂದ್ರೆ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅವರ ಸ್ನೇಹಿತರು ಕೂಡ ಹೇಳ್ತಾ ಇದ್ದು, ನಮಗೆ ಸರಿಯಾದ ಸಮಯದಲ್ಲಿ ಒಂದು ಆಂಬ್ಯುಲೆನ್ಸ್ ಸಿಕ್ಕಿದ್ರು ಕೂಡ ನಾವು ಜೀವವನ್ನ ಉಳಿಸಬಹುದಾಗಿತ್ತು ಅಂತ ಹೇಳಿ ಹೇಳ್ತಾ ಇರುವಂತದ್ದು ಸಿಂಧೂರ. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.